ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿ.ಕಾಮ್ 5th ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್ 2024-25 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ಮತ್ತು 2024 ಎಂಟೈರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಮೇಲೆ. ಸೊ ಈ ಸಬ್ಜೆಕ್ಟ್ ಮೇಲೆ ಸೊ ಇವಾಗ ಕೂಡ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. 2024-25 ಇಯರಲ್ಲಿ ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಏನಿದೆಯಲ್ಲ, ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗಿದ್ದರೂ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ದರೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಟೋಟಲ್ ಆಗಿ ಡಿಡಕ್ಷನ್ ಅಂತೇಳಿ ಯೂನಿಟ್ ಇದ್ದರೆ ಸೊ ಅಲ್ಲಿ ಇಂಪಾರ್ಟೆಂಟ್ ಇದೆ, ಸೊ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಕ್ವಶನ್ ಏನಿದೆಲ್ಲ, ಸೊ ಅದ ಡಿಡಕ್ಷನ್ ಅಂತೇಳಿ ಯೂನಿಟ್ ಇದೆ ನೋಡಿರಿ. ಡಿಡಕ್ಷನ್ 80C ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಸೊ ಅವರು ಎಲ್ಲದ್ರ ಮೇಲೆ ಕೇಳ್ಬೋದು. ಸೊ ನಮ್ಗೆ ಡಿಡಕ್ಷನ್ ಅಂದರೆ 80C ದಿಂದ 80U ತನಕ ನೋಡ್ಕೋಬೇಕು ನಾವು. ಓಕೆ, 80C ದಿಂದ 80U ತನಕ. ಸೊ ಯಾವುದಾದ್ರೂ ಒಂದರ ಮೇಲೆ ಅಥವಾ ಎಲ್ಲ ಮಿಕ್ಸಪ್ ಕೂಡ ಕೇಳ್ಬೋದು. 80C 80G 80U ತನಕ ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ. ಓಕೆ, ಒಂದೊಂದು ಕ್ವಶನ್ ಪೇಪರ್ದಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇವತ್ತಿನ ಇದೇನು ಕ್ಲಾಸ್ ಇದೆಯಲ್ಲ, ಸೊ 80C ಮೇಲೆ ಈ ಕ್ವಶನ್ ಇದೆ, ಇದನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಲೋಯಬಲ್ ಅಂಡರ್ ಸೆಕ್ಷನ್ 80C. ಭಾಳ ಸಿಂಪಲ್ ಕ್ವಶನ್ ರೀ ಇದು. ನಾನು ನಿಮ್ಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ನಿಮ್ಮ ಕ್ಲಾಸ್ ಲೈಕ್ ಅನಿಸುತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಮತ್ತು ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಅಂತ ಹೇಳ್ತಾರೆ. ಸೊ ಅಮೌಂಟ್ 30,000 ಅಂತ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡಿರಿ, ಕಾಂಟ್ರಿಬ್ಯೂಷನ್ ಟು PPF ಅಂದರೆ ಏನು ರೀ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತೇಳಿ ರುಪೀಸ್ 80,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡಿರಿ, ಸಬ್ಸ್ಕ್ರಿಪ್ಷನ್ ಟು NSC 8 ಇಶ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಅಮೌಂಟ್ 40,000 ಅಂತಿದೆ. ಸೊ ನೆಕ್ಸ್ಟ್ ಒನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಹೀಸ್ ಓನ್ ಲೈಫ್ ಅಂತಿದೆ, ಅಮೌಂಟ್ 10,000 ಇದೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, 10,000 ಇದು ಪಾಲಿಸಿ ಅಮೌಂಟ್ ರೀ, ಅಂದ್ರೆ ಪ್ರೀಮಿಯಮ್ ಅಮೌಂಟ್ ಇದೆ. ನೆಕ್ಸ್ಟ್ ಇಶ್ಯೂಡ್ ಆನ್ 1/4/2011, ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಸಮ್ ಇಶ್ಯೂಡ್ ರುಪೀಸ್ 2 lakh rupees ಅಂತ ಹೇಳ್ತಾರೆ, ಅಂದ್ರೆ ಪಾಲಿಸಿ ಅಮೌಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಕಾಂಟ್ರಿಬ್ಯೂಷನ್ ಟು SPF ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್ 30,000 ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇದ್ರೆ ನೀವು ಜಸ್ಟ್ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಪಾಯಿಂಟ್ಸ್ ವೈಸ್ ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಕಾಂಪಿಟೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಂತ ಮೆನ್ಷನ್ ಮಾಡಿರಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಮೆನ್ಷನ್ ಮಾಡಿರಿ. 2 ಕಾಲಮ್ ಹಾಕ್ರಿ, ಇಲ್ಪ ಅಂತಂದ್ರೆ 3 ಕಾಲಮ್ ಹಾಕಿರೋ ನಡೀತವೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತೇಳಿ 3 ಕಾಲಮ್ ಮೆನ್ಷನ್ ಮಾಡಿದ್ರೆ ನಡೀತೆ. ಓಕೆ, ಸೊ ಈಗ ಫಸ್ಟ್ ಏನಿಲ್ಲರಿ ಒನ್ ಬೈ ಒನ್ ಇದು 80Cದಾಗ ಇನ್ಫಾರ್ಮೇಷನ್ ಬರ್ತಿತ್ತಂದ್ರೆ ತೆಗೆದುಕೊಡ್ರಿ, ಬರ್ದಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಈಗ ಇನ್ಫ್ರಾಸ್ಟ್ರಕ್ಚರ್ ಇನ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಅಂತಿದೆ. ಓಕೆ, ಒನ್ಸ್ ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಅಂತ ಎಷ್ಟಿದೆ ರೀ, 30,000 ಇದೆಯಲ್ಲ. ಸೊ ಇದು 80Cದಾಗ ಬರುತ್ತೆ. ಓಕೆ, ಸೊ ಮೆನ್ಷನ್ ಮಾಡ್ರಿ, ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ 30,000 ಅಂತೇಳಿ ಡೈರೆಕ್ಟ್ ಮೆನ್ಷನ್ ಮಾಡ್ರಿ, ಏನೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ PPF ಕೊಟ್ಟಾರೆ 80,000 ಕಾಂಟ್ರಿಬ್ಯೂಷನ್ ಟು PPF. ಸೊ ಇದು ಕೂಡ 80Cದಾಗ ಬರುತ್ತೆ. PPF 80,000 80Cದಾಗ ತೆಗೆದುಕೊಳ್ಬೇಕು. ಓಕೆ, ಸಬ್ಸ್ಕ್ರಿಪ್ಷನ್ ಟು NSC 8 ಇಶ್ಯೂ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ 40,000 ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇವೆಲ್ಲ ರಿಪೀಟ್ ಆಗತ್ತಿರ್ತವೆ, ನೀವೆಲ್ಲ ನೋಡ್ಬೋದು. ಹಿಂದಿನ ಕ್ಲಾಸ್ ನೀವು ನೋಡಿರಿ ಅಂದರೆ ನೀವು ಈಸಿಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ. ಓಕೆ, ಸಬ್ಸ್ಕ್ರಿಪ್ಷನ್ ಟು NSC 8 ಇಶ್ಯೂ ಅಂತ ಹಾಕ್ರಿ, 40,000 ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಹೀಸ್ ಓನ್ ಲೈಫ್ ಅಂತ ಕೊಟ್ಟಾರೆ. ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಹೀಸ್ ಓನ್ ಲೈಫ್ ಮೇಲೆ ಇರಬೇಕು. ನೆಕ್ಸ್ಟ್ ಒನ್ನ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪರ್ಸನ್ ಅದಾನ ಅಂತ ತಿಳ್ಕೊರಿ, ನಾವು ಪರ್ಸನ್ ಅದಾನ ರೀ. ಸೊ ಇವ ಓನ್ ಲೈಫ್ ಮೇಲೆ ಮಾಡಿರಬೇಕು. ಇಲ್ಪ ಅಂತಂದ್ರೆ ಚಿಲ್ಡ್ರನ್ಸ್ ಲೈಫ್ ಮೇಲೆ ಮಾಡಿರ್ಬೋದು, ಇಲ್ಪ ಅಂತಂದ್ರೆ ಅವ್ನ ವೈಫ್ ಲೈಫ್ ಮೇಲೂ ಮಾಡಿರ್ಬೋದು. ಇವ್ ಮೇಲ್ ಅದಾನಂದ್ರೆ ಓಕೆ ವೈಫ್ ಲೈಫ್ ಮೇಲೂ ಮಾಡಿರ್ಬೋದು. ಇಲ್ಪ ಅಂತಂದರೆ ಏನವ್ರು ಫೀಮೇಲ್ ಅದಾರ ತಿಳ್ಕೊರಿ. ಸೊ ಅವ್ರ ಚಿಲ್ಡ್ರನ್ಸ್ ಮೇಲೆ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಮೇಲೆ ಲೈಫ್ ಇನ್ಶೂರೆನ್ಸ್ ತೊಗೊಂಡಿದ್ದಾಗಿರ್ಬೋದು. ಸೊ ಈ ಥರ ಅವರು ಅಂದರೆ ರಿಲೇಷನ್ ಏನಿರುತ್ತಲ್ಲ, ಸೊ ಅದನ್ನು ಬಿಟ್ಟ ಈಗ ಫಾದರ್ಸ್ ಲೈಫ್ ಮೇಲೆ ಆಗಿರ್ಬೋದು, ಮದರ್ಸ್ ಲೈಫ್ ಮೇಲೆ ಆಗಿರ್ಬೋದು, ಬ್ರದರ್ಸ ಸಿಸ್ಟರ್ಸ. ಸೊ ಇವ್ರು ಏನಾದರೂ ಇನ್ಶೂರೆನ್ಸ್ ಅವ್ರ ಮೇಲೆ ತೊಗೊಂಡಿರಿ ಅಂದ್ರೆ ಸೊ ಅದು ವ್ಯಾಲಿಡ್ ಆಗೋದಿಲ್ಲ. 80Cದಾಗ
ಎ ಅನ್ನೋರ್ದ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಅಲ್ಲಿ ನೀವು ತೆಗೆದುಕೊಳ್ಬಾರ್ದು. ಓಕೆ, ಸೊ ಓನ್ ಲೈಫ್ ಮೇಲೆ ಆಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು, ನೆಕ್ಸ್ಟ್ ಮದರ್ ಮೇಲೆ, ಫಾದರ್ ಮೇಲೆ, ಬ್ರದರ್ಸ್ ಮೇಲೆ ತೊಗೊಂಡಿರಂದ್ರೆ ಅವ್ನು ತೆಗೆದುಕೊಳ್ಬಾರ್ದು. ಓಕೆ, ಸೊ ಹಸ್ಬೆಂಡ್ ನೆಕ್ಸ್ಟ್ ವೈಫ್ ಮೇಲೆ ತೆಗೆದುಕೊಂಡ್ರೆ ಅವ್ನು ತೊಗೋಬೇಕು. ಓಕೆ, ಸೊ ಇವನ್ನೆಲ್ಲ ಇನ್ಫಾರ್ಮೇಷನ್ ನೆನ್ಪಿಟ್ಕೋರಿ. ಸೊ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿರಿ, ಈ ಥರನೂ ಒಂದು ಪಾಯಿಂಟ್ ಕೊಟ್ಟರೆ ಅಂದರೆ ನೀವು ಡೈರೆಕ್ಟಾಗಿ 10,000 ತೊಗೋತೀರ. ಓಕೆ, ಬಟ್ ಇಲ್ಲೊಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ ನೋಡಿರಿ, ಇಶ್ಯೂಡ್ ಆನ್ 1/4/2011 ಅಂತ ಹೇಳಿದ್ದಾರೆ. ಓಕೆ, ಸೊ ಒಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡಿರಿ, 31/12/2012 ಬಿಫೋರ್ ಏನು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತೆಗೆದುಕೊಂಡಿರ್ತಲ್ಲ, ಸೊ ಅದ್ರ ಮೇಲೆ ನೀವು ಯಾವಾಗಲೂ 20% ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನೋಡೋಣ ಅದನ್ನ, ಲೈಫ್ ಇನ್ಶೂರೆನ್ಸ್ ಆನ್ ಹೀಸ್ ಓನ್ ಲೈಫ್ ಮೇಲೆ 10,000 ಇಲ್ಲಿ ತೆಗೆದುಕೊಳ್ಬೇಕು. ಸೊ ಇದೇನು ರೀ, ಪ್ರೀಮಿಯಮ್ ಅಮೌಂಟ್ ಇದೆ 10,000, ಇದನ್ನ ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ಇಲ್ಲಿ ಆರ್ ಅಂತ ಹಾಕಬೇಕು, 20% ಆಫ್ 2 lakh ಅಂತ ಹಾಕಬೇಕು. ಯಾಕೆ ಹೇಳ್ರಿ 20%? ಸೊ ಇಲ್ಲಿದೆ ನೋಡಿರಿ ಡೇಟ್ 31/12/2012 ಬಿಫೋರ್ ಏನಾದರೂ ಲೈಫ್ ಇನ್ಶೂರೆನ್ಸ್ ತೊಗೊಂಡಾರ ನೋಡಿರಿ. ಯಾವಾಗ ತೊಗೊಂಡಾರ? 1/4/2011 ತೊಗೊಂಡಾರ, ಅಂದ್ರೆ ಬಿಫೋರ್ ತೊಗೊಂಡಾನಲ್ರಿ 31/12/2012. ಸೊ ಬಿಫೋರ್ ತೊಗೊಂಡ್ರೆ ಏನು ಮಾಡಿರಿ, ಯಾವಾಗಲೂ ಸಮ್ ಅಶ್ಯೂರ್ಡ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಆಫ್ಟರ್ ತೊಗೊಂಡಿದ್ದಂದ್ರೆ 10% ಮಾಡಬೇಕು. ಓಕೆ, ಸೊ ಈಗ ಬಿಫೋರ್ ತೊಗೊಂಡಾನಿಲ್ರಿ 20% ಆಫ್ 20 ಎಷ್ಟು 2 lakh ಮೇಲೆ ಮಾಡಿರಿ. ಓಕೆ, 20% ಆಫ್ 2 lakh ಮೇಲೆ ಮಾಡಿರಿ ಎಷ್ಟು ಬರುತ್ತೆ? 40,000 rupees ಬರುತ್ತೆ. ಓಕೆ, ಸೊ ಇದಾದ ನಂತರ ಇದರಲ್ಲಿ ಯಾವುದು ವ್ಯಾಲ್ಯೂ ಕಡಿಮೆ ಇದೆಯಲ್ಲ, ಸೊ ಅದನ್ನು ಮೆನ್ಷನ್ ಮಾಡಬೇಕು. ಯಾವುದು ವ್ಯಾಲ್ಯೂ ಕಡಿಮೆ ಇದೆ ರೀ? 10,000 ಕಡಿಮೆ ಇದೆಯೋ, 40,000 ಕಡಿಮೆ ಇದೆ ರೀ, 10,000 ಕಡಿಮೆ ಇದೆಯಲ್ಲ, ಸೊ ಅದನ್ನ ಔಟ್ರ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು ಡೈರೆಕ್ಟಾಗಿ. ಡೇಟ್ ಕೊಟ್ಟರೆ ಸೊ ಇಲ್ಲಪ್ಪ ಅಂತಂದ್ರೆ ಇದನ್ನು ನೀವು ಸಪ್ರೇಟಾಗಿ ವರ್ಕಿಂಗ್ ನೋಟ್ ಹಾಕಿ ಸಾಲ್ವ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲೇ ಪ್ರಾಬ್ಲಮ್ದಲ್ಲಿ ಸಾಲ್ವ್ ಮಾಡಿರೂ ನಡೆಯುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಪಾಯಿಂಟ್ ಇದೆ ರೀ, ಕಾಂಟ್ರಿಬ್ಯೂಷನ್ ಟು SPF 30,000 ಅಂತಿದೆ. ಸೊ ಡೈರೆಕ್ಟ್ ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್ ಇರೋದ್ರಿಂದ ಸೊ ಇದು ಕೂಡ ಬರುತ್ತೆ. ಓಕೆ, ಕಾಂಟ್ರಿಬ್ಯೂಷನ್ ಟು SPF 30,000 ಬರುತ್ತೆ. ಓಕೆ, ಮತ್ತು ಪ್ರಾಬ್ಲಮ್ದಾಗ ನೋಡಿರಿ, ಫಸ್ಟ್ ಲೈನ್ ತೆಗೆದುಕೊಂಡಿದ್ದೇವೆ, ಸೆಕೆಂಡ್ ಲೈನ್, ಥರ್ಡ್ ಒನ್, ಫೋರ್ತ್ ಆ್ಯಂಡ್ ಫಿಫ್ತ್ ಒನ್. ಓಕೆ, ಸೊ ಎಲ್ಲ ಪಾಯಿಂಟ್ಸ್ ಅದಾವೆ. ಸೊ ಇನ್ನು ಟೋಟಲ್ ಮಾಡಿ 30,000, 80,000, 40,000, 10,000, ನೆಕ್ಸ್ಟ್ 30,000 ಟೋಟಲ್ ಮಾಡಿದಾಗ 1,90,000 ಬರುತ್ತೆ. ಓಕೆ, ಸೊ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಯಾವಾಗಲೂ ATCದ ಡಿಡಕ್ಷನ್ ಎಲ್ಲಿವರೆಗೆ ಅವೈಲೇಬಲ್ ಇರುತ್ತೆ? 1,50,000 ತನಕ ಅಷ್ಟೇ ಎಕ್ಸಾಮ್ಷನ್ ಆಗುತ್ತೆ. ಅದರ್ವೈಸ ಅದ್ರ ಮೇಲೆ ಏನಾದರೂ ಅಮೌಂಟ್ ಆಯ್ತು ಅಂದ್ರೆ ಅದು ಎಕ್ಸಾಮ್ಷನ್ ಆಗೋಲ್ಲ, ಅದರ ಬದಲಿ ಏನಾಗುತ್ತೆ? ಟ್ಯಾಕ್ಸೇಬಲ್ ಆಗುತ್ತೆ. ಓಕೆ, ಸೊ ಈಗ 1,90,000 ಆಯ್ತು ರೀ, ಇಲ್ಲೊಂದು ಲೈನ್ ಬರೀರಿ, ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಮ್ಯಾಕ್ಸ್ ಲಿಮಿಟು ಅನ್ಬೋದು ನೀವು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ರೀ? 1,50,000. ಇದು ತನಕ ATC ಇರುವುದರಿಂದ 1,50,000 ಇದೆ. ಸೊ ಕಂಪ್ಯಾರಿಸನ್ ಮಾಡಿರಿ. ಸೊ ಇದ್ರೊಳಗೆ ಸೊ ವಿಚ್ ಎವರ್ ಈಸ್ ಲೆಸ್ ಈಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳ್ಬೋದು. ಸೊ ಅಮೌಂಟ್ ಯಾವುದಂದ್ರೆ, ಸೊ ಇಲ್ಲಿ ವಿಚ್ ಎವರ್ ಈಸ್ ಲೆಸ್ ಕ್ವಾಲಿಫೈಯಿಂಗ್ ಅಮೌಂಟ್ 1,50,000 ಆಗಬೇಕಿದೆ. ಸೊ 1,50,000 ಅಷ್ಟೇ ಏನು ರೀ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಹೇಳ್ಬೋದು. ಓಕೆ, ಸೊ ಒನ್ಸ್ ಅಗೇನ್ ಇದಾದ ನಂತರ ಏನು ಮಾಡಿರಿ, ಕ್ವಾಲಿಫೈಯಿಂಗ್ ಅಮೌಂಟ್ 1,50,000. ಓಕೆ, ವಿಚ್ ಎವರ್ ಈಸ್ ಲೆಸ್ ಅಂದರೆ ಯಾವ್ದು ಲೆಸ್ ರೀ? 1,50,000 ರೀ. ಸಪೋಸ್ ಅವ ಏನಾದರೂ ಟ್ಯಾಕ್ಸ್ ಪೇ ಮಾಡ್ಬೇಕಾದ್ರೆ ಲಾಸ್ಟ್ ಒಂದು ಲೈನ್ ಬರಿಬೋದು ನೀವು, 1,90,000 ಮೈನಸ್ 1,50,000 ಅಂತೇಳಿ ಬರೀರಿ. ಓಕೆ, 1,90,000 ಒನ್ಸ್ ಅಗೇನ್ ದ್ಯಾಟ್ ಈಸ್ ಅಂತ ಹಾಕ್ರಿ. ಸೊ 1,90,000, ಸೊ ನೆಕ್ಸ್ಟ್ ಮೈನಸ್ 1,50,000 ಮಾಡಿರಿ. ಸೊ ಇನ್ನೂ ಎಷ್ಟು ಉಳಿತೆ? 40,000 ಅವ ಏನು ಮಾಡ್ಬೇಕ್ರಿ? ಟ್ಯಾಕ್ಸೇಬಲ್ ಆಗುತ್ತೆ. ಇದು 40,000 ಮೇಲೆ ಎಕ್ಸಾಮ್ಷನ್ ಸಿಗೋದಿಲ್ಲ, ಸೊ ಅದ್ರ ಬದಲಿ ಟ್ಯಾಕ್ಸೇಬಲ್ ಆಗುತ್ತೆ ಅಂತೇಳಿ ಹೇಳ್ಬೋದು ನೀವು. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಸೊ ಒನ್ಸ್ ಅಗೇನ್ ಈ ಪ್ರಾಬ್ಲಮನ್ನು ನೋಡಿರಿ, ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದರ ರಿಲೇಟೆಡ್ ಆಲ್ರೆಡಿ ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಸೊ ಕ್ವಶನ್ ನಂಬರ್ 6 ಏನಿದಿಲ್ಲ, ಸೊ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ಬೆಲ್ ಐಕಾನ. ನೆಕ್ಸ್ಟ್ ನಾ ಕ್ಲಾಸ್ ಅಪ್ಲೋಡ್ ಮಾಡಿದ್ರೆ ಈಸಿಲಿ ನೀವು ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.